ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮತ್ತೊಮ್ಮೆ ಕಂಗನಾ ರಾಣಾವತ್. ನಿನ್ನೆ ಎಲ್ಲ ಮೊನ್ನೆ ತಾನೇ ಒಂದು ಸಂಚಿಕೆಯನ್ನು ಮಾಡಿದ್ವಿ ಇವ್ರ ಕುರಿತು. ರೈತರ ಕುರಿತಾಗಿ ಇವರು ನೀಡಿದ ಹೇಳಿಕೆಯನ್ನು ಕಂಡಂಥ ಭಾರತೀಯ ಜನತಾ ಪಾರ್ಟಿ ಇವ್ರಿಗೊಂದು ನೋಟಿಸನ್ನು ಇಶ್ಯೂ ಮಾಡುತ್ತೆ. ತಾನು ಈ ಹೇಳಿಕೆಯಿಂದ ಪ್ರತ್ಯೇಕಗೊಳ್ಳುತ್ತೆ. ಅದಾದ ಮೇಲೆ ಈಗ ಇದ್ದಕ್ಕಿದ್ದ ಹಾಗೆ ಎಲ್ಲ ರಾಷ್ಟ್ರೀಯ ವಾಹಿನಿಯಲ್ಲಿ ಕಂಗನಾ ರಾಣಾವತ್ ಅವರ ಸಂದರ್ಶನ ಬಿತ್ತರಗೊಳ್ತಾ ಇದೆ. ಕಾರಣ ರೈತರ ಹೋರಾಟದ ಕುರಿತ ಅವರ ಹೇಳಿಕೆಯ ಬಗ್ಗೆ ಅಲ್ಲ, ಅವರು ಬಿಡುಗಡೆ ಮಾಡ್ತಾ ಇರುವಂಥ ಎಮರ್ಜೆನ್ಸಿ ಅನ್ನುವಂಥ ಸಿನಿಮಾದ ಕುರಿತಾದಂಥ ಪ್ರಮೋಷನ್ ಇಂಟರ್ವ್ಯೂ. ಒಂದು ಅದ್ಭುತವಾದಂಥ ಸಿನಿಮಾವನ್ನು ಅವರು ಮಾಡಿದ್ದಾರೆ ಅಂತ ನಾನು ಪರಿಭಾವಿಸ್ತೀನಿ. ಇವು ಅತ್ಯಂತ ಕ್ಲಿಷ್ಟಕರವಾದಂಥ ವಿಷಯಗಳು. 1975 ಜೂನ್ 25ಕ್ಕೆ ಭಾರತ ದೇಶದ ಕರಾಳ ಅಧ್ಯಾಯ ಏನಿದೆ, ಇಂದಿರಾ ಗಾಂಧಿ ಎನ್ನುವಂಥ ಒಬ್ಬ ನಿರಂಕುಶ ಪ್ರಭುತ್ವದ ಸರ್ವಾಧಿಕಾರಿ ಪ್ರಧಾನಮಂತ್ರಿ ತನ್ನ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಅಲಹಾಬಾದ್ ಹೈಕೋರ್ಟಿನ ಮತ್ತು ಸುಪ್ರೀಂ ಕೋರ್ಟಿನ ತೀರ್ಪನ್ನು ಬದಿಗಿರಿಸಿ ದೇಶದ ಮೇಲೆ ಹೇರಿದಂಥ ಅತ್ಯಂತ ದೊಡ್ಡದಾದಂಥ ಷಡ್ಯಂತ್ರ ಸಂಚು ಅಂತ ಯಾವುದಾದ್ರೂ ಇದ್ದರೆ ಅದು ತುರ್ತು ಪರಿಸ್ಥಿತಿ. ಆ ಎಮರ್ಜೆನ್ಸಿ ಕುರಿತು ಇಲ್ಲಿವರೆಗೂ ಯಾರು ಸಿನಿಮಾ ಮಾಡುವಂಥ ಧೈರ್ಯವನ್ನು ಮಾಡಿರಲಿಲ್ಲ. ಏಕೆಂದರೆ ಒಂದು ಎಮರ್ಜೆನ್ಸಿ ಕುರಿತು ಸಿನಿಮಾ ಮಾಡಬೇಕಂದ್ರೆ ಅದರಲ್ಲಿ ಬರುವಂಥ ಪಾತ್ರಗಳು ಅಸಂಖ್ಯವಾದಂಥವು, ಘಟನೆಗಳು ಸಹಸ್ರಾರು ಘಟನೆಗಳು, ಅದರ ಪ್ರಾರಂಭ, ಅದರ ಅಂತ್ಯ, ಮಧ್ಯ ನಡೆದಂಥ ವಿದ್ಯಮಾನಗಳು, ಆಮೇಲೆ ಭಾರತದ ಬಹು ದೊಡ್ಡದಾದಂಥ ದೇಶದಲ್ಲಿ ನಡೆದಂಥ ಎಲ್ಲ ವಿದ್ಯಮಾನಗಳನ್ನು ಕಟ್ಟಿಕೊಡೋದು ಸುಲಭದ ಕೆಲಸ ಅಲ್ಲ. ಆದರೆ ಕಂಗನಾ ರಾಣಾವತ್ ಇಂಥದ್ದೊಂದು ಸಾಹಸವನ್ನು ಮಾಡಿದ್ದಾರೆ. ಸೆಪ್ಟೆಂಬರ್ 6ನೇ ತಾರೀಕು ಈ ಸಿನಿಮಾ ಬಿಡುಗಡೆಯಾಗ್ತಾ ಇದೆ ಭಾರತದಾದ್ಯಂತ. ಈ ಕುರಿತು ಅವರ ಸಂದರ್ಶನ ಎಲ್ಲ ಕಡೆ ಬಿತ್ತರಗೊಳ್ತಾ ಇದೆ. ನಾನು ಒಂದೆರಡು ಕಡೆ ನೋಡಿದೆ. ನನಗೆ ತುಂಬ ಇಷ್ಟ ಆಗಿದ್ದು ಅಂಜನಾ ಓಂ ಕಶ್ಯಪ್ ಅವರು ಆಜ್ ತಕ್ನಲ್ಲಿ ಮಾಡಿದಂಥ ಸಂದರ್ಶನ ನನಗೆ ತುಂಬ ಇಷ್ಟ ಆಗಿದ್ದು. ಕಂಗನಾ ರಾಣಾವತ್ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ, ಎಷ್ಟು ಸೂಕ್ಷ್ಮಗ್ರಾಹಿಯಾಗಿದ್ದಾರೆ, ಎಷ್ಟು ಸಂವೇದನಾಶೀಲವಾಗಿದ್ದಾರೆ, ಎಷ್ಟು ಸಂಯಮದಿಂದ ಮಾತಾಡ್ತಾರೆ, ಹೇಗೆ ಶಬ್ದಗಳನ್ನು ಆಯ್ಕೆ ಮಾಡ್ತಾರೆ, ಎಲ್ಲವನ್ನೂ ನೋಡಿ ನಾನು ನಿಜಕ್ಕೂ ಹೇಳ್ತೀನಿ, ಫಿದಾ ಆಗಿಬಿಟ್ಟೆ. ಈಕೆ ಭಾಳಷ್ಟು ಸಲ ಉಡಾಫೆ ಮಾತಾಡ್ತಾರೆ ಅಂತ ಅನ್ಕೋತಾ ಇದ್ದೆ. ಯಾವಾಗ ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಇತ್ತ ಅಂತ ಹೇಳ್ಕೊಂಡ್ರಲ್ಲ, ಹಾಗೆ ಹೇಳುವಾಗ ಇವ್ರ ಬಗ್ಗೆ ಭಾಳ ಸಾಕ್ಷ್ಯಾಧಾರಗಳಿರಬೇಕಾಗತ್ತೆ. ಅದು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಅಪವಾದವನ್ನು ಹೊರಿಸುವಾಗ, ಅವರು ಮೂರ್ತಿ ಭಂಜನ ಮಾಡುವಾಗ ತುಂಬ ತಯಾರಿ ಮಾಡ್ಕೊಂಡು ಮಾತಾಡಬೇಕಾಗತ್ತೆ. ಆದರೆ ಕಂಗನಾ ರಾಣಾವತ್ ನೇರವಾಗಿ ಒಂದು ದಿವಸ ಆ ರೀತಿ ಹೇಳ್ತಾರೆ. ಈ ರೀತಿ ಅವರ ಹಲವಾರು ಹೇಳಿಕೆಗಳನ್ನು ನಾನು ಗಮನಿಸಿದ್ದೇನೆ. ಹಾಗೆ ಗಮನಿಸಿದಾಗೆಲ್ಲ ಈಕೆ ಒಬ್ಬ ಚಿತ್ರನಟಿಯಾಗಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇತ್ತು. ಆದರೆ ಈ ಅಂಜನಾ ಅವರು ಮಾಡಿದಂಥ ಸಂದರ್ಶನ ಇದೆಯಲ್ಲ, ಆ ಸಂದರ್ಶನ ನೋಡಿದ ಮೇಲೆ ನನಗನ್ನಿಸ್ತು, ಇಲ್ಲ, ಈಕೆ ಈ ದೇಶದ ಧ್ವನಿಯಾಗಬಲ್ಲಂಥ ಹೆಣ್ಮಗಳು, ಹೋರಾಡಬಲ್ಲಂಥ ದಿಟ್ಟ ವ್ಯಕ್ತಿ, ಸಂಸತ್ ಸದಸ್ಯೆಯಾಗಿದ್ದು ಯೋಗ್ಯವಾದಂಥ ಸ್ಥಾನಮಾನ ಈಕೆಗೆ ದೊರಕಿದೆ ಅಂಥೇಳಿ. ಇಡೀ ಸಂದರ್ಶನದಲ್ಲಿ ಬಂದು ಹೋಗಲಾರದ ವಿಷಯಗಳಿಲ್ಲ. ರಾಹುಲ್ ಗಾಂಧಿ ಬಂದು ಹೋಗ್ತಾರೆ, ಇಂದಿರಾ ಗಾಂಧಿ ಬಂದು ಹೋಗ್ತಾರೆ, ರಾಜೀವ್ ಗಾಂಧಿ ಬಂದು ಹೋಗ್ತಾರೆ, ಜವಾಹರ್ಲಾಲ್ ನೆಹರು ಬಂದು ಹೋಗ್ತಾರೆ, ಈಗಿರುವಂಥ ರಾಜಕೀಯ ಪರಿಸ್ಥಿತಿಗಳು ಬಂದು ಹೋಗ್ತವೆ, ನರೇಂದ್ರ ಮೋದಿ ಬಂದು ಹೋಗ್ತಾರೆ, ಎಲ್ಲ ವಿಷಯಗಳನ್ನು ಈಕೆ ಮಾತಾಡ್ತಾರೆ. ಜೊತೆಗೆ ಇತ್ತೀಚೆಗೆ ಭಾರತೀಯ ಜನತಾ ಪಾರ್ಟಿ ಇವರ ಹೇಳಿಕೆಯನ್ನು ವಿರೋಧಿಸಿದ್ದು ಕೂಡ ಅಲ್ಲಿ ಪ್ರಸ್ತಾಪ ಆಗತ್ತೆ. ಹಾಗಾದರೆ ಏನು ಹೇಳಿದರು ಅವರು? ಅದನ್ನು ಕ್ಲುಪ್ತವಾಗಿ ತಮ್ಮೆದುರಿಗೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮೊದಲನೇದಾಗಿ ಇವರು ರಾಹುಲ್ ಗಾಂಧಿ ಬಗ್ಗೆ ಏನು ಹೇಳಿದರು ಅಂತ ಹೇಳಿಬಿಡ್ತೀನಿ. ಅಲ್ಲ ರೀ, ಈ ರಾಹುಲ್ ಗಾಂಧಿ ನನ್ನ ದಾದಿ ನನ್ನ ದಾದಿ ನನ್ನ ದಾದಿ ಅಂತ ಯಾಕೆ ಅವ್ರು ತಮ್ಮ ತಲೆ ಮೇಲೆ ಭಾರ ಹೊತ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಅವ್ರು ಕೇಳೋ ಪ್ರಶ್ನೆ. ದಾದಿ ಅಂದರೆ ಅಜ್ಜಿ, ನನ್ನಜ್ಜಿ ಅಂತ ಆಕೆ ಮೇಲೆ ತನ್ನ ವಸಾಹತನ್ನು ಸಾಬೀತುಪಡಿಸುವ ಪ್ರಯತ್ನವನ್ನು ಯಾಕೆ ಮಾಡ್ತಾರೆ? ಇಂದಿರಾ ಗಾಂಧಿ, ಮಿಸಸ್ ಇಂದಿರಾ ಗಾಂಧಿ ಅಂತ ಕರೆಯೋದು ಕಂಗನಾ ರಾಣಾವತ್. ಮಿಸಸ್ ಇಂದಿರಾ ಗಾಂಧಿ ಕೇವಲ ರಾಹುಲ್ ಗಾಂಧಿಯವರ ಅಜ್ಜಿಯಾಗಿ ಬಂದದ್ದಲ್ಲ ರಾಜಕಾರಣದಲ್ಲಿ, ಆಕೆ 3 ಬಾರಿ ಪ್ರಧಾನಿಯಾದಂಥ ಹೆಣ್ಮಗಳು ಮತ್ತು ಈ ದೇಶಕ್ಕೆ ಪ್ರಧಾನಿಯಾಗಿ ಈ ದೇಶವನ್ನು ಆಳಿದಂಥವರು ರಾಹುಲ್ ಗಾಂಧಿ. ತದನಂತರ ಬಂದ ವ್ಯಕ್ತಿ. ಈ ದೇಶದ ಎಲ್ಲರ ಸೊತ್ತು ಅವರು ಇಂದಿರಾ ಗಾಂಧಿ, ಕೇವಲ ರಾಹುಲ್ ಗಾಂಧಿಗಲ್ಲ. ರಾಹುಲ್ ಗಾಂಧಿ ಅದು ತನ್ನ ವಸಾಹತು ಅಂತ ತಿಳ್ಕೊಂಡ್ರೆ ಆತನಂಥ ಮೂರ್ಖ ಯಾರೂ ಇಲ್ಲ ಅಂತ ಈಗ ಹೇಳ್ತಾರೆ. ರಾಹುಲ್ ಗಾಂಧಿ ಬಗ್ಗೆ ಏನು ಹೇಳ್ತೀರಾ ಹಾಗಾದರೆ? ನೋಡಿ, ಜೀವನದಲ್ಲಿ ಬಹಳಷ್ಟು ಶಾರ್ಟ್ಕಟ್ಗಳಿದ್ದಾವೆ. ಶಾರ್ಟ್ಕಟ್ಗಳಿಂದ ಯಶಸ್ಸನ್ನು ಗಳಿಸ್ಬೋದು, ಆದರೆ ಅದು ತಾತ್ಕಾಲಿಕವಾಗಿರುತ್ತೆ, ಖಾಯಂ ಆಗಿರೋದಿಲ್ಲ. ಸಿನಿಮಾ ಇಂಡಸ್ಟ್ರಿನಲ್ಲೂ ಹಾಗೇ ಇದೆ. ಭಾಳಷ್ಟು ಜನ ಶಾರ್ಟ್ಕಟ್ಟಾಗಿ ಯಶಸ್ಸನ್ನು ಗಳಿಸುವ ಪ್ರಯತ್ನ ಮಾಡ್ತಾರೆ, ಆದರೆ ಆ ಯಶಸ್ಸನ್ನು ಉಳಿಸ್ಕೊಳ್ಳಿಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ ಅಂತ ಕಂಗನಾ ರಾಣಾವತ್ ಹೇಳ್ತಾರೆ. ಅದಕ್ಕೆ ಅಂಜನಾ ಕೇಳ್ತಾರೆ, ಶಾರ್ಟ್ಕಟ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ
ಯಾವುದೇ ರೀತಿಯಿಂದ ಆ ಕುರ್ಚಿಯನ್ನು ಮುಟ್ಟಬೇಕು ಅನ್ನುವಂಥ ಅವರ ಗುರಿ ಇದೆಯಲ್ಲ, ಅದೇ ತಪ್ಪು. ಸೋಷಿಯಲಿಸ್ಟ್ ಮೂಲಕ ಆಗಲಿ, ಕಮ್ಯುನಿಸ್ಟ್ ಮೂಲಕ ಆಗಲಿ, ರಾಷ್ಟ್ರ ವಿಧ್ವಂಸಕ ಆಲೋಚನೆಯಿಂದಾಗಲಿ, ಜಾತಿ 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 ಅಂತೆ ಜಾತಿ ಜನಗಣತಿ ಹೆಸರಿನಲ್ಲಾಗಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ನಾನು ಅಧಿಕಾರ ಹಿಡಿಬೇಕು ಅನ್ನುವಂಥ ಅವರ ಹಪಹಪಿ ಇದೆಯಲ್ಲ ರಾಹುಲ್ ಗಾಂಧಿದು, ಆ ಹಪಹಪಿಯ ಮೂಲಕ ಅವರು ಯಶಸ್ಸನ್ನು ಗಳಿಸಿದರೂ ಕೂಡ ಅದು ತಾತ್ಕಾಲಿಕವಾಗಿರುವಂಥದ್ದು. ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅಂಜನಾ, 99 ಸೀಟುಗಳನ್ನು ಗಳಿಸಿದೆ ಕಾಂಗ್ರೆಸ್ ಪಕ್ಷ, ಏನು ಹೇಳ್ತೀರಿ? ನಕ್ಕು ಬಿಡ್ತಾರೆ ಕಂಗನಾ ರಾಣಾವತ್. ಹೇಳ್ತಾರೆ, ನೋಡಿ ನಾನು ರಾಜಕೀಯಕ್ಕೆ ತೀರಾ ಹೊಸಬಳು, 2 ತಿಂಗಳಾಗಿದೆ ನಾನು ಸಂಸತ್ ಸದಸ್ಯೆಯಾಗಿ. ಅವರು 99 ಸೀಟ್ ಸಿಕ್ಕಿದ್ದಕ್ಕೆ ನನಗೇನು ಅನ್ನಿಸ್ತು ಅನ್ನೋದು ಭಾಳ ಮುಖ್ಯ ಆಗೋದೇ ಇಲ್ಲ. ಎರಡನೇದಾಗಿ ಈ 99 ಸೀಟ್ ಗಳಿಸ್ಲಿಕ್ಕೆ ಅವರು ಮಾಡಿದ್ದೇನು ಅನ್ನೋದನ್ನು ನೀವು ಆಲೋಚನೆ ಮಾಡಬೇಕು. ಯಾವ್ಯಾವ ರೀತಿಯಲ್ಲಿ 99 ಸೀಟುಗಳನ್ನು ಗಳಿಸಿದರು. ಅಷ್ಟೆಲ್ಲ ಮಾಡಿದ ಮೇಲೂ ಅಧಿಕಾರ ಹಿಡಿಲಿಕ್ಕಾಯ್ತಾ? ಅಧಿಕಾರ ಹಿಡಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂದರೆ ಇವರ ಎಲ್ಲ ಪ್ರಯತ್ನಗಳು ವಿಫಲ ಆಗಿದ್ದು ಯಾಕೆಂದರೆ ಜನರನ್ನು ಮುಟ್ಲಿಕ್ಕೆ ಅವರು ವಿಫಲರಾದರು. ನಾನು ಒಬ್ಬ ಸಂಸತ್ ಸದಸ್ಯಾಗಿ ತೀರಾ ಅನನುಭವಿ, 2 ತಿಂಗಳ ಅನುಭವ, 2 ತಿಂಗಳ ನನ್ನ ಅನುಭವ ಇರೋದು. ಹೀಗಾಗಿ ನನ್ನ ಅಭಿಪ್ರಾಯಕ್ಕೆ ಭಾಳ ಮುಖ್ಯವಾದಂಥದ್ದು ಅನಿಸೋದಿಲ್ಲ ಅಂತ. ನಿಮಗೆ ಕಪಾಳಕ್ಕೆ ಹೊಡೆದ್ರಲ್ರಿ ಏರ್ಪೋರ್ಟಲ್ಲಿ, ಚಂಡೀಗಢ ಏರ್ಪೋರ್ಟಲ್ಲಿ, ಏನು ಹೇಳ್ತೀರಿ ಅಂತ ಕೇಳ್ತಾರೆ ಸಂದರ್ಶಕಿ. ಅದಕ್ಕೆ ಅವ್ರು ಹೇಳ್ತಾರೆ, ನೋಡಿ ನನಗೆ ಕಪಾಳಕ್ಕೆ ಹೊಡೆದಾಗ ಇಡೀ ದೇಶ ನಗ್ತು. ಒಬ್ಬ ಮಹಿಳೆಗೆ ಈ ರೀತಿ ಕಪಾಳ ಮೋಕ್ಷ ಆಯಿತು ಅಂತ ಯಾರೂ ಯೋಚನೆ ಮಾಡಲ್ಲ, ಅದನ್ನು ಸೆಲೆಬ್ರೇಟ್ ಮಾಡಿದರು. ಯಾರು ಹೊಡೆದಿದ್ರು ಅವ್ರಿಗೆ ಶಿಕ್ಷೆ ಆಗಬೇಕಾಗಿತ್ತು, ಶಿಕ್ಷೆ ಆಗಲಿಲ್ಲ, ಮತ್ತೊಂದು ಕಡೆ ಅವರು ವರ್ಗಾವಣೆ ಆಯಿತು. ಆಕೆ ಹೇಳೋದು ಒಬ್ಬ ರೈತನ ಮಗಳಾಗಿದ್ದಕ್ಕೆ ನಾನು ಹೊಡೆದಿದ್ದೀನಿ ಅಂತ ಹೇಳ್ತಾರೆ. ಹಾಗಾದ್ರೆ ನಾನು ಯಾರು? ನಾನು ಒಬ್ಬ ರೈತಳು. ಹಿಮಾಚಲ ಪ್ರದೇಶದಲ್ಲಿ ನನ್ನ ತಂದೆ ರೈತ, ನಾನು ರೈತ ಕುಟುಂಬದಿಂದ ಬಂದವಳು, ರೈತಳು. ನಾನು ರೈತಳಲ್ಲ, ಅವಳೊಬ್ಬಳೇ ರೈತಳು ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ? ನಾನು ಈ ದೇಶದಲ್ಲಿ ಸಂವಿಧಾನದ ಪರವಾಗಿ ಧ್ವನಿಯನ್ನೆತ್ತಲಿಕ್ಕೆ ಬಂದಂಥವಳು. ಯಾರು ನಕ್ಕರು, ಯಾರು ನಾನು ಬಿದ್ದಾಗೆಲ್ಲ ನನ್ನ ಬಗ್ಗೆ ಸಂಭ್ರಮ ಪಟ್ಟರೋ ಅವರೆಲ್ಲರ ಮಧ್ಯೆ ನಾನು ಧ್ವನಿಯಾಗಿ ಉಳಿಯಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ದೇಶದ ಧ್ವನಿ ಅಡಗಲಿಕ್ಕೆ ನಾನು ಯಾವತ್ತೂ ಬಿಡೋದಿಲ್ಲ. ಈ ದೇಶದಲ್ಲಿ ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾರೆ. ಆದರೆ ಸ್ತ್ರೀ ಸ್ವಾತಂತ್ರ್ಯವನ್ನು ಪಡೆದು ಈ ರೀತಿ ಅಧಿಕಾರವನ್ನು ಪಡೆದ ಸಂದರ್ಭದಲ್ಲಿ ಯಾರು ಸಂತೋಷ ಪಡೋದಿಲ್ಲ, ಅಸೂಯೆ ಪಡ್ತಾರೆ. ಈ ದೇಶದಲ್ಲಿ ಅದು ವಿಶೇಷವಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಂತೂ ಗೆಲುವಿನಲ್ಲಿ ಸಂತೋಷ ಇಲ್ಲ, ಸೋಲಿನಲ್ಲಿ ಸಂತೋಷ ಪಡೋ ಜನ ಇದ್ದಾರೆ. ಅವರ ಮಧ್ಯೆ 10 ವರ್ಷ ಹೀಗಿದ್ದೇನೆ ನಾನು ಅಂತ ಹೇಳ್ತಾರೆ. ನೆಪೋಟಿಸಮ್ ಬಗ್ಗೆ ಮಾತು ಬರುತ್ತೆ. ರಾಜಕಾರಣದಲ್ಲೂ ನೆಪೋಟಿಸಮ್ ಇದೆಯಲ್ಲ ಅಂತ. ರಾಜಕಾರಣದಲ್ಲಿ ನೆಪೋಟಿಸಮ್ ಇದೆ. ನೆಪೋಟಿಸಮ್ ಮೂಲಕ ನೀವು ಒಂದು ವೇದಿಕೆಯನ್ನು ಹತ್ತಬಹುದಷ್ಟೇ. ಅದಾದಮೇಲೆ ಗೆಲುವನ್ನು ಪಡೆಯಬೇಕು ಅಂದ್ರೆ ಮತ್ತೆ ನೀವು ಜನರ ಹತ್ರ ಹೋಗಬೇಕಾಗತ್ತೆ. ನರೇಂದ್ರ ಮೋದಿ ನೆಪೋಟಿಸಮ್ಮಿಂದ ಬಂದವರಲ್ಲ. ಅವರು ಹೇಗೆ ಅವರು ಪ್ರಧಾನಮಂತ್ರಿ ಆದರು ಅಂತ ಕೇಳ್ತಾರೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ನೆಪೋಟಿಸಮ್ ಇದೆ ಅನ್ನೋ ವಿಷಯವನ್ನು 10 ವರ್ಷದ ಕೆಳಗೆ ನಾನು ಅಮೀರ್ ಖಾನ್ ಎದುರು ಕೂತ್ಕೊಂಡು ಸತ್ಯಮೇವ ಜಯತೆ ಅನ್ನುವಂಥ ಕಾರ್ಯಕ್ರಮದಲ್ಲಿ ಮಾತನಾಡಿದೆ. ಆವಾಗ ಎಲ್ಲರೂ ನನ್ನನ್ನು ವಿರೋಧಿಸಿದರು, ಇಡೀ ಇಂಡಸ್ಟ್ರಿ ನನ್ನನ್ನು ವಿರೋಧಿಸಿದರು. ಆದರೆ ನಾನು ನನ್ನ ಧ್ವನಿಯನ್ನು ಅಡಗಲಿಕ್ಕೆ ಬಿಡಲಿಲ್ಲ. ನಾನು ನಿರಂತರವಾಗಿ ನನ್ನ ಧ್ವನಿ ಏನಿದೆ ಅದನ್ನು ಸತ್ವಯುತವಾಗಿರುವ ಹಾಗೆ ನೋಡಿಕೊಂಡೆ. ಯಾರು ಮಹಿಳೆಯರಿದ್ದರು, ಯಾರು ತರುಣಿಯರಿದ್ದರು, ಯಾರು ಈ ನೆಪೋಟಿಸಮ್ಗೆ ಬಲಿಯಾಗಿದ್ದರು, ಯಾರು ಮೀಟುಗೆ ಬಲಿಯಾಗಿದ್ದರು, ಮೀಟು ಅಭಿಯಾನ ಶುರು ಮಾಡಿದ್ದೆ ಕಂಗನಾ ರಾಣಾವತ್. ಯಾರ್ಯಾರು ಬಲಿಯಾಗಿದ್ದರು ಅವರು ಕೂಡ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದರು. ಏಕೆಂದರೆ ಶಾರ್ಟ್ಕಟ್ಟಾಗಿ ನಾವು ಗುರಿಯನ್ನು ತಲುಪಬಹುದು ಎನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ಒಂದು ಸ್ಥಾನಕ್ಕೆ ನಾನು ಬಂದಿದ್ದೇನೆ. ಈ ಒಂದು ಸ್ಥಾನಕ್ಕೆ ಬಂದದ್ದಕ್ಕೆ ಬಹಳಷ್ಟು ಜನ ಕರಬ್ತಾರೆ, ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಈ ಸ್ಥಾನಕ್ಕೆ ಬರಬೇಕಾದ್ರೆ ಬೇಕಾದಷ್ಟು ತ್ಯಾಗ ಮಾಡಬೇಕಾಗತ್ತೆ, ಸಂಯಮವನ್ನು ಇಟ್ಕೋಬೇಕಾಗತ್ತೆ. ಅದನ್ನೆಲ್ಲ ಇಟ್ಕೊಂಡು ಬಂದವು ನಾನು. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ, ಒಂದು ಶಬ್ದವನ್ನು ಬಳಸುವಾಗ ಅದಕ್ಕಿರಬೇಕಾದಂಥ ತಾತ್ಪರ್ಯ ಏನು, ಯೋಗ್ಯವಾದ ಶಬ್ದವನ್ನು ಮಾತನಾಡುವುದು. ಎಮರ್ಜೆನ್ಸಿ ಸಿನಿಮಾದ ಬಗ್ಗೆ ಮಾತಾಡ್ತಾರೆ. ಮಿಸಸ್ ಇಂದಿರಾ ಗಾಂಧಿ ಅಂತೆಲ್ಲ ಹೇಳ್ತಾ ಹೋಗ್ತಾರೆ ಅವರು. ಎಲ್ಲೂ ಇಂದಿರಾ ಗಾಂಧಿ ಅವ್ರನ್ನ ಮೂರ್ತಿ ಭಂಜನ ಮಾಡುವ ಕೆಲಸ ಮಾಡೋದಿಲ್ಲ. ಇಂದಿರಾ ಗಾಂಧಿಯನ್ನು ಒಬ್ಬ ಕಳಪೆ ವ್ಯಕ್ತಿತ್ವ ಅಂತ ಹೇಳೋದಿಲ್ಲ. ಈ ಭಾರತ ದೇಶದ ಪ್ರಧಾನಿಯಾಗಿದ್ದಂಥ ವ್ಯಕ್ತಿ, ಆ ಸಂದರ್ಭದಲ್ಲಿ ಅವರು ತೆಗೆದುಕೊಂಡ ತೀರ್ಮಾನ, ಅದರಿಂದ ಆಗಿರುವಂಥ ವಿಪ್ಲವ ಈ ದೇಶದಲ್ಲಿ ಏನಾಯಿತು, ಅಪಸವ್ಯಗಳೇನೇನಾದವು ಅನ್ನುವುದನ್ನು ಹೇಳ್ತಾ ಹೋಗುವಂಥ ಒಂದು ಕಾದಂಬರಿಯನ್ನು ಆಧರಿಸಿದ ಸಿನಿಮಾವನ್ನು ಮಾಡಿದ್ದೇನೆ. ಪ್ರಶ್ನೆಯನ್ನು ಕೇಳ್ತಾರೆ, ನಿಮ್ಮನ್ನು ಇಂದಿರಾ ಗಾಂಧಿನ ಹೇಗೆ ಮುಗಿಸಿದ್ವು ಹಾಗೆ ಮುಗಿಸ್ತೀವಿ ಅಂತ ಸಿಖ್ ಸಂಘಟನೆಗಳು ಹೇಳ್ತಾ ಇದ್ದಾವಲ್ಲ, ಇದ್ರ ಬಗ್ಗೆ ಏನಂತೀರಿ? ಈಗಾಗಲೇ ಸಿಖ್ ಸಂಘಟನೆ ಹೇಳಿದೆ ಏನಂತ, ಇಂದಿರಾ ಗಾಂಧಿನ ಹೇಗೆ ಗುಂಡು ಹೊಡೆದುಕೊಂಡ್ವಿ ಅದೇ ರೀತಿ ಈ ಕಂಗನಾ ರಾಣಾವತ್ತವನ್ನು ಮುಗಿಸ್ತೀವಿ ಅಂತ ಬಹಿರಂಗವಾಗಿ ವಿಡಿಯೋ ರಿಲೀಸ್ ಮಾಡಿ ಹೇಳಿದ್ದಾರೆ. ಭಾಳಷ್ಟು ಜನರಿಗೆ ಇದು ಗೊತ್ತಿರಲಿಕ್ಕಿಲ್ಲ. ಕಂಗನಾ ರಾಣಾವತ್ ಜೋರಾಗಿ ನಕ್ಕು ಬಿಡ್ತಾರೆ. ನಕ್ಕು ಹೇಳ್ತಾರೆ, ನಾನು ಕಳೆದ 10 ವರ್ಷಗಳಿಂದ ಈ ರೀತಿ ಬೆದರಿಕೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಆ ರೀತಿ ಬೆದರಿಕೆ ಹಾಕಿದ್ದಕ್ಕೆಲ್ಲ ಹೆದರಿಕೊಂಡು ನಾನು ಮನೆಯಲ್ಲಿ ಕೂತ್ಕೊಳ್ಳೋ ಹೆಣ್ಮಗಳಲ್ಲ. ಚಿತ್ರರಂಗ ಆಗಿರಲಿ,
ರಾಜಕಾರಣ ಆಗಿರಲಿ, ನಾನು ಹೇಳಿದ ಮೇಲೆ ಸಂಪೂರ್ಣವಾಗಿ 100% ಏನು ಯಾವ ಧ್ವನಿ ದಮನಿತರ ಧ್ವನಿ ಆಗಬೇಕು, ಮಹಿಳೆಯ ಧ್ವನಿ ಆಗಬೇಕು, ಸಮಾಜದ ಧ್ವನಿ ಆಗಬೇಕು, ದೇಶದ ಧ್ವನಿ ಆಗಬೇಕು, ಆಗಲಿಕ್ಕೆ ನಾನು ಸಿದ್ಧಳಾಗೇ ಬಂದಿರೋ ಇಂಥದಕ್ಕೆಲ್ಲ ಬಗ್ಗೋದಿಲ್ಲ ಅಂತ ಹೇಳ್ತಾರೆ. ಇಂದಿರಾ ಗಾಂಧಿ ಬಗ್ಗೆ ತುಂಬ ಒಳ್ಳೆಯ ಮಾತುಗಳನ್ನು ಆಡ್ತಾರೆ. ಒಂದು ಮಾತನ್ನು ಹೇಳ್ತಾರೆ, ಕಾಲಘಟ್ಟವನ್ನು ಆಲೋಚನೆ ಮಾಡಿ, ಮುಂಚೆ ಇಂದಿರಾ ಗಾಂಧಿ ಕಾಲಕ್ಕೆ ಒಂದು ಸಿಲಿಂಡರ್ ತೊಗೋಬೇಕು ಅಂದ್ರೆ 6 ತಿಂಗಳು ಕಾಯಬೇಕಾಗಿತ್ತು. ಇವತ್ತು ನರೇಂದ್ರ ಮೋದಿ ಕಾಲದಲ್ಲಿ ಫೋನ್ ಮಾಡಿದ 5 ನಿಮಿಷಕ್ಕೆ ಮನೆಗೆ ಸಿಲಿಂಡರ್ ಬರುತ್ತೆ. ಎಷ್ಟು ವ್ಯತ್ಯಾಸಗಳಾಗಿದೆ ಈ ದೇಶದಲ್ಲಿ. ಇಂದಿರಾ ಗಾಂಧಿ ಹೋಗಿ ಅಮೇರಿಕಾದಲ್ಲಿ ಪ್ರೆಸಿಡೆಂಟ್ ಎದುರುಗಡೆ ಕಾಯ್ಕೊಂಡು ನಿಲ್ತಿದ್ರು ಹೊರಗಡೆ. ಇವತ್ತು ಅವ್ರನ್ನ ಸ್ವಾಗತಿಸಿ ಅವರಿಗೆ ರೆಡ್ ಕಾರ್ಪೆಟ್ ಹಾಯಿಸಿ ಭಾರತದ ಪ್ರಧಾನಿಗೆ ಇನ್ನಿಲ್ಲದ ಹಾಗೆ ಮೆರವಣಿಗೆ ಮಾಡುವಂಥ ಸ್ಥಿತಿ ಅಮೇರಿಕಾದಲ್ಲಿ ಬಂದಿದೆ. ಇವೆಲ್ಲವನ್ನು ಗಮನಿಸಬೇಕು. ಭಾರತ ದೇಶದಲ್ಲಿ ಭಾರತ 3ನೇ ಅತಿ ದೊಡ್ಡ ಆರ್ಥಿಕ ಸ್ವಾತಂತ್ರ್ಯ ಆಗುವ ನಿಟ್ಟಿನಲ್ಲಿ ನಗಾಲೋಟದಲ್ಲಿದೆ. ಇದೆಲ್ಲ ನರೇಂದ್ರ ಮೋದಿಯಿಂದ ಸಾಧ್ಯ ಆದದ್ದು. ಒಂದು ಕಾಲಕ್ಕೆ ಇಂದಿರಾ ಇದ್ರೆ ಈಸ್ ಇಂಡಿಯಾ ಅಂತಿದ್ರು, ಇಂಡಿಯಾ ಈಸ್ ಇಂದಿರಾ ಅಂತಿದ್ರು. ಇವತ್ತು ನರೇಂದ್ರ ಮೋದಿಯನ್ನು ಶ್ರೀರಾಮಚಂದ್ರನ್ನೇ ಹೋಲಿಸ್ತಾ ಇದ್ದಾರೆ. ಈ ದೇಶದ ರಾಜಕಾರಣದಲ್ಲಿ ಈ ರೀತಿಯಾಗಿ ಬೆಳೆದಂಥವ್ರು ಬಹಳ ಜನ ಇದ್ದಾರೆ. ಅದರಲ್ಲಿ ಇಂದಿರಾ ಗಾಂಧಿ ಅವ್ರನ್ನ ನಾವು ತೆಗೆದು ಹಾಕಲಿಕ್ಕಾಗೋದಿಲ್ಲ. ಆಮೇಲೆ ತುರ್ತು ಪರಿಸ್ಥಿತಿ ಅನ್ನೋದು ನಮ್ಮ ಕಾಲಘಟ್ಟದ ಈಗಿನ ಯುವಕರಿಗೆ ಗೊತ್ತೇ ಇಲ್ಲ. ಯುವಕರಿಯರಿಗೆ ಭಾರತ ದೇಶಕ್ಕೆ ಎಮರ್ಜೆನ್ಸಿ ಅನ್ನೋದನ್ನು ಹೇರಲಾಗಿತ್ತು, ಇಲ್ಲಿಯ ಜನರ ಧ್ವನಿಯನ್ನು ಅಡಗಿಸಲಾಗಿತ್ತು, ಲಕ್ಷಾಂತರ ಜನ ಕಾರ್ಯಕರ್ತರನ್ನು ಜೈಲಿಗೆ ಹಾಕಲಾಗಿತ್ತು ಅನ್ನೋವಂಥ ವಿಷಯವೇ ಗೊತ್ತಿಲ್ಲ. ಅದೆಲ್ಲ ಗೊತ್ತಾಗಬೇಕು. ಇತಿಹಾಸ ಏನು ಅಂತ ಗೊತ್ತಾಗಲಾರ್ದ ಭವಿಷ್ಯವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾನು ಈ ಸಿನಿಮಾ ಮಾಡಿದ್ದೇನೆ. ಈ ಸಿನಿಮಾ ಮಾಡುವಾಗ ನಾನು ಸಂಸತ್ ಸದಸ್ಯ ಆಗಿರಲಿಲ್ಲ. 4 ವರ್ಷಗಳ ಪರಿಶ್ರಮ ಆಯಿತು. 4 ವರ್ಷ ನಿರಂತರ ಅಧ್ಯಯನ, ಅದಾದಮೇಲೆ ಅದಕ್ಕೆ ಬೇಕಾದಂಥ ತಯಾರಿ ಎಲ್ಲವನ್ನು ಮಾಡ್ಕೊಂಡು ಮಾಡಿರೋ ಸಿನಿಮಾ. ಈ ಸಿನಿಮಾ ಮುಗಿಯೋ ಹೊತ್ತಿಗೆ ನಾನು ಸಂಸತ್ ಸದಸ್ಯ ಆಗ್ತೀನಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆದ್ದರಿಂದ ಈ ಸಿನಿಮಾಗೂ ಮತ್ತು ನನ್ನ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಒಬ್ಬ ಸಿನಿಮಾ ನಟಿಯಾಗಿ, ನಿರ್ದೇಶಕಿಯಾಗಿ, ನಿರ್ಮಾಪಕಿಯಾಗಿ ಏನನ್ನು ಮಾಡಬೇಕು ಎಲ್ಲವನ್ನು ಈ ಸಿನಿಮಾಗೋಸ್ಕರ ಮಾಡಿದ್ದೇನೆ. ಆದ್ದರಿಂದ ಈ ಸಿನಿಮಾವನ್ನು ಇವತ್ತಿನ ಯುವ ಪೀಳಿಗೆ ನೋಡಬೇಕು ಅಂತ ಅವ್ರು ಹೇಳ್ತಾರೆ. ಕೊನೆಗೊಂದು ಪ್ರಶ್ನೆ, ಭಾಳ ಕಚ್ಚುಗುಳಿ ಇಡುವಂಥ ಪ್ರಶ್ನೆ, ನಿಮಗೂ ಚಿರಾಗ್ ಪಾಸ್ವಾನ್ಗೂ ಏನು ಸಂಬಂಧ, ಯಾಕಷ್ಟು ಭಾಳ ಹತ್ತಿರ ಇದ್ದೀರಿ ನೀವು ಅಂತ ನೇರವಾಗಿ ಕೇಳ್ತಾರೆ ಸಂದರ್ಶಕಿ. ಅಲ್ಲಿ ಆದರೂ ಬಿಡ್ರಿ, ಸಂಸತ್ ಅನ್ನೋದು ದೇವಸ್ಥಾನ, ಅದು ಅಲ್ಲಿ ಅವರು ಜೋಕ್ ಮಾಡಿದರು ಅಂತ ನನ್ನಕ್ಕೆ, ನನಗೂ ಅವ್ರಿಗೂ ಹಳೆಯ ಸ್ನೇಹ ಇರೋದರಿಂದ ನಾವು ಮಾತಾಡಿದ್ದು, ಅದಕ್ಕೂ ಅರ್ಥವನ್ನು ಕಲ್ಪಿಸಬೇಡಿ ಅಂತ ನಗ್ತಾ ಎದ್ದು ಹೋಗ್ತಾರೆ. ಕಂಗನಾ ರಾಣಾವತ್ ಅಂಥ ಧ್ವನಿಗಳು ಉಳಿಯಬೇಕು ಮತ್ತು ಇವತ್ತಿನ ಯುವ ಪೀಳಿಗೆ ರಾಜಕಾರಣದಲ್ಲಿ ಹೆಸರು ಮಾಡಬೇಕು. ಏಕೆಂದರೆ ಎಂಥ ಹೋರಾಟದ ಮಧ್ಯೆಯೂ ಚಿತ್ರರಂಗ ಆಗಲಿ ರಾಜಕಾರಣದಲ್ಲಾಗಲಿ ಉಳಿದುಕೊಳ್ಳುವಂಥ ಒಂದು ಅದ್ಭುತವಾದಂಥ ಛಾತಿಯನ್ನು ಈಕೆ ಹೊಂದಿದ್ದಾರೆ. ಸೆಪ್ಟೆಂಬರ್ 6ಕ್ಕೆ ಈಕೆಯ ಸಿನಿಮಾ ಬಿಡುಗಡೆ, ಎಮರ್ಜೆನ್ಸಿ. ಖಂಡಿತವಾಗಿ ನೋಡಿ. ನೀವು ಅದರ ಬಗ್ಗೆ ಮತ್ತೆ ಮಾತಾಡೋಣ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ನಂಬರ್ಗಳಿದ್ದಾವೆ. ಅದನ್ನು ಬಳಸ್ಕೊಳ್ಳಿ. ಆರ್ಥಿಕವಾಗಿ ನಮ್ಮನ್ನು ಇನ್ನಷ್ಟು ಸದೃಢಗೊಳಿಸಿ. ನಮಸ್ಕಾರ.